ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಉತ್ತರ ಕರ್ನಾಟಕದ ಸ್ಪೆಷಲ್ ಎಲೆಗಡುಬು ಅಥವಾ ಪದರ ಕಡುಬು ಯಾವ ಥರ ಮಾಡೋದು ಅಂತ ನೋಡೋಣ. ಇಡ್ಲಿ ಪಾತ್ರೆದಾಗ ಮಾಡ್ಕೊಂಡಿದ್ದೀನಿ ನಾನು. ಮತ್ತು ಇನ್ನೊಂದು ಪಾತ್ರೆದಲ್ಲೂ ಮಾಡ್ಕೋಬೋದು, ಅದು ಮುಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಒಂಚೂರು ಉಪ್ಪು ಹಾಕ್ಕೊಂಡ್ಬಿಟ್ಟು ಗೋಧಿ ಹಿಟ್ಟಿಗೆ ಚೆನ್ನಾಗಿ ಚಪಾತಿ ಅದಕ್ಕಿಂತ ಒಂದು ಸ್ವಲ್ಪ ತೆಳುವಾಗಿ ನಾದ್ಕೊಂಡು ಹಾಫ್ ಆನ್ ಅವರ್ ಇಲ್ಲ 1 ಅವರ್ ನೆನೆಯಕ್ಕೆ ಬಿಡಿ. ಈ ಕಡೆ ಕಡುಬು ಜೊತೆ ಸಿಹಿ ಮಾಡ್ಕೊತಾ ಇದ್ದೀನಿ. 1 ಬಟ್ಲ ಬೆಲ್ಲಕ್ಕೆ 1 ಬಟ್ಲ ನೀರು ಹಾಕ್ಕೊಂಡು ಕರಗಿಸೋಕ್ಕಿಟ್ಟಿದ್ದೆ. ಈ ಕಡೆ ಬೇಳೆ ಬೇಯಕ್ಕೆ ಇಟ್ಕೊಂಡಿದ್ದೆ. ಬೆಲ್ಲ ಮತ್ತು ಬೇಳೆ ಸಮ ಪ್ರಮಾಣದಲ್ಲಿ ತೊಳಿ. ನಾನು ಬೆಲ್ಲದ ನೀರು ಸೋದಿಸ್ಕೊತಾ ಇದ್ದೀನಿ. ಬೆಲ್ಲ ಮತ್ತು ಬೇಳೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಕುದಿಸಿ ಏಲಕ್ಕಿ ಹಾಕ್ಕೊತಾ ಇದ್ದೀನಿ. 1 ಇಲ್ಲ 3 ಚಿಟಿಕೆ ಉಪ್ಪು. 1 2 3 ನಿಮಿಷ ಕುದ್ರೆ ಸಾಕು. ಚೆನ್ನಾಗಿ ಕುದ್ಮೇಲೆ ಇದು ಕ್ಲೋಸ್ ಮಾಡಿಬಿಟ್ಟು ಸೈಡಿಗೆ ಎತ್ತಿಟ್ಕೊಳ್ಳಿ. ಇವಾಗ ಕಡುಬು ಯಾವ ಥರ ಮಾಡೋದು ಅಂತ ನೋಡ್ತಾಯಿದ್ದೀನಿ. ಗ್ಯಾಸ್ ಆಫ್ ಮಾಡಿಕೊಂಡೆ. ಮತ್ತು ಕಡುಬು ನೋಡಿ ಈ ಥರ ಪಾತ್ರೆಯಲ್ಲಿ ಮಾಡ್ಕೋಬೋದು. ಇದ್ರದ್ದು ಸರಿಯಾಗಿಡೆ ಅಂತ ದೊಡ್ಡ ಪಾತ್ರೆ ಬೇಕು. ನಾನು ಕಡಾಯಿ ತೊಗೊಂಡಿದ್ದೀನಿ, ಅದಕ್ಕೆ ಸರಿಯಾಗಿ ಸಮವಾಗಿ ಕುತ್ಕೊತಿದ್ದೆ. ಇದ್ರ ಮೇಲ್ಗಡೆನೂ ಅಷ್ಟೇ ಸರಿಯಾಗಿ ಹೊರಗಡೆ ಹೋಗ್ಲಾರ್ದಂಗೆ ಪಾತ್ರೆ ನಾವು ಮುಚ್ಚಕ್ಕೆ ತಗೋಬೇಕು. ನೋಡ್ಬೋದು ನೀವು, ಹಿಂಗೆ ಕುತ್ಕೋಬೇಕು. ಅಂದರೆ ನೀರು ಕುದ್ದಿರೋದು ಎಲ್ಲಿ ಹೊರಗಡೆ ಹೋಗಲ್ಲ ಅನ್ನೋಕ್ಕೆ. ನೀರಿಗೆ 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ನಾನು ಕುದಿಯೋಕೆ ಇಟ್ಕೊತೀನಿ ನೀರು. ಈ ಕಡೆ ಸಣ್ಣಕ್ಕೆ ಕುದಿಯೋಕೆ ಇಟ್ಕೊಂಡು ಹಿಟ್ಟಿಗೆ ಎಣ್ಣೆ ಸ್ವಲ್ಪ ಹಚ್ಕೊಂಡು ಉಳ್ಳೆ ಮಾಡಿಕೊಂಡು ತಗೊಳ್ಳಿ. ನಮಗೆ 1 ಪಾತ್ರ ಆದರೆ 1 ಪಾತ್ರ, 2 ಪಾತ್ರ ಆದರೆ 2 ಪಾತ್ರ. ನಾನು 1 ಪಾತ್ರ ಮಾಡ್ಕೊತೀನಿ. ಇವಾಗ ಇದಕ್ಕೇನು ಒಂಚೂರು ಎಣ್ಣೆ ಹಚ್ಬಿಟ್ಟು ಕಡುಬು ಮಾಡೋಕ್ಕೆ ಎಣ್ಣೆ ಬೇಗ ಎಳುತ್ತೆ ಅಂತ ಇವಾಗ ನಾನು ದೊಡ್ಡ ಪಾತ್ರೆ ಆದಮೇಲೆ ಲಟಾಯಿಸ್ತಾ ಇದ್ದೀನಿ. ಎಣ್ಣೆ ಹಚ್ಬಿಟ್ಟು ಲಟಾಯಿಸಿ ಈ ಥರ ಚೆನ್ನಾಗಿ ಮೆಲ್ಲಕ್ಕೆ ಲಟಾಯಿಸ್ಬಿಟ್ಟು ಈ ಥರ 4 ಪದ್ರ ಮಾಡ್ತಾಯಿದ್ದೀನಿ. ಅದಕ್ಕೆ ನೋಡ್ಬೋದು ನೀವು, ಚೆನ್ನಾಗಿ ಎದ್ದು ಬರ್ತಾಯಿದೆ. ಆ ಥರ 4 ಪದ್ರ ಮಾಡಿಬಿಟ್ಟು ಆ ಪಾತ್ರೆಗೆ ಏನು ಎಣ್ಣೆ ಹಚ್ಕೊಂಡು ಇಟ್ಕೊಂಡಿದ್ವಲ್ವ ಅದ್ರ ಮೇಲ್ಗಡೆ ಇಡೋದು. ಇದೇ ಥರ 1ರಿಂದ 4 ಹಿಡಿಯುತ್ತೆ. 3 ಜನ 2 ಇದ್ದರೆ ಈ ಥರ ಪಾತ್ರೆಯಲ್ಲಿ ಮಾಡ್ಕೊಳ್ಳಿ. ಜಾಸ್ತಿ ಜನ ಇದ್ದರೆ ಕುಕ್ಕರಲ್ಲಿ ಮಾಡ್ಕೊಳ್ಳಿ. ಕುಕ್ಕರಲ್ಲಿ ಮಾಡಿಕೊಂಡ್ರೆ ಒಂದೇ ಸರ್ತಿಗೆ ಆಗಿಬಿಡುತ್ತೆ. ಇದ್ರ ಮೇಲ್ಗಡೆ ಅಂತಂದರೆ 3ರಿಂದ 2 ಸರ್ತಿ ಆಗ್ಬೋದು. ನೋಡಿ, ಮತ್ತೊಂದು ತೀಡ್ ತೋರಿಸ್ತಾ ಇದ್ದೀನಿ ನಾನು. ಮೆಲ್ಲಕ್ಕೆ ತೀಡ್ಕೊಂಡು ಬನ್ನಿ. ಚೆನ್ನಾಗಿ ತೀಡಿದ್ಮೇಲೆ ಇದಕ್ಕೂ ಅಷ್ಟೇ 4 ಪತ್ರ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ಇನ್ನೊಂದು ನಿಮಿಷದಲ್ಲಿ ಗೊತ್ತಾಗುತ್ತೆ ಬೇಯ್ದ ಮೇಲೆ. ಚೆನ್ನಾಗಿ ಈಗ ಇದನ್ನು ಎತ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಮೇಲೆ ಚೆನ್ನಾಗಿ ಕುದಿಸಿದ್ರೆ ನಮ್ಮ ಕಡುಬು ರೆಡಿಯಾಗುತ್ತೆ. ನೋಡಿ, ಇವಾಗ 3 ಕಡೆ ಬಿಡ್ತಾಯಿದ್ದೀನಿ. ನೀರು ಕುದಿ ಬಂದಿದೆ. ಅದ್ರ ಮೇಲ್ಗಡೆ ಇಟ್ಟು ಮೇಲ್ಗಡೆ ಕ್ಲೋಸ್ ಮಾಡ್ತಾಯಿದ್ದೀನಿ. ತಟ್ಟೆನ ಕ್ಲೋಸ್ ಮಾಡಿ ರೊಟ್ಟಿ ಚಪಾತಿ ಅನ್ನ ತಿಂದು ಬೇಜಾರಾಗಿದ್ದರೆ ಈ ಥರ 1 ಟೈಮ್ ಮಾಡ್ಕೊಳ್ಳಿ. ನೋಡುವಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಕಡುಬು. ಇದು 1 ದಿನ 2 ದಿನ ಇಟ್ಕೊಂಡು ತಿಂದ್ರೂ ಏನೂ ಆಗಲ್ಲ, ಸ್ಮೂತಾಗೇ ಇರುತ್ತೆ. ಮಕ್ಕಳಿಗೆ ತುಂಬ ಇಷ್ಟ ಆಗ್ಬೋದು. ನನ್ನ ಮಗಳಂತೂ ಇಷ್ಟಪಟ್ಟು ತಿಂತಾಳೆ. ನೋಡಿ, 4 ಪದ್ರ ಆಗಿದೆ ಇದು. ಇದ್ರ ಜೊತೆ ಆ ಥರ